ಹಾವು ಬಂದಿದ್ದು ಅನ್ನೋದು ನೀನಾಡಿದ ಡ್ರಾಮಾ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆ ವಿಷಯ ನನ್ನ ಜೊತೆಗೆ ಎಲ್ಲರಿಗೂ ಗೊತ್ತಾಯ್ತು ಕೂಡ. ಯಾಕಷ್ಟು ಅವಸರ ಮಾಡಿದೆ ಅವನಿ? ಮಾಡ್ಬೇಕಾಗಿ ಬಂತು ಬಾವ. ಅಂತ ಅಗತ್ಯ ಏನಿತ್ತು ಅಂತ ಕೇಳ್ತಿದ್ದೀನಿ. ಮದುವೆ ಆಗೋ ಜೋಡಿಗಳು ಚಿಕ್ಕ ಚಿಕ್ಕ ಮುತ್ತುಗೋಸ್ಕರ, ಹಗ್ಗುಗೋಸ್ಕರ ಮಿತಿ ಮೀರೋದು ಒಳ್ಳೇದಲ್ಲ ಬಾವ. ಅಂಥದ್ರಲ್ಲಿ ಕೃಷ್ಣ ಬಾವ ನಿಹಾರಿಕಾ ಹತ್ರ ಏನ್ ಹೇಳ್ದ ಗೊತ್ತಾ? ಒಬ್ರಿಗೊಬ್ರು ಜೊತೆಯಾಗಿರ್ಬೇಕು ಅಂದ್ರೆ ಜೇನು ಬಂದು ಪುಷ್ಪದ ಮೇಲೆ ಕೂರ್ಬೇಕು. ನಿಹಾರಿಕಾ ಬುದ್ಧಿ ಒಳ್ಳೇದಲ್ಲ, ಅದಕ್ಕೆ ಹಾಗೆ ಮಾಡ್ಬೇಕಾಗಿ ಬಂತು. ನಿಹಾರಿಕಾಗೆ ನಾನು ಎಷ್ಟು ರೀತಿಲಿ ಬೆದರಿಕೆ ಹಾಕಿದ್ರು, ಅವಳ ಬುದ್ಧಿ ಬದಲಾಯಿಸ್ಬೇಕು ಅನ್ಕೊಂಡ್ರು ಅವಳಲ್ಲಿ ಬದಲಾವಣೆ ಬರ್ತಿಲ್ಲ. ವೇದವತಿಯವ್ರ ಮನೆಗೆ ಸೊಸೆಯಾಗೋ ಒಳ್ಳೆತನನ ತೋರಿಸ್ತಾ ಇಲ್ಲ, ಅರ್ಹತೆನ ಸಂಪಾದಿಸ್ಕೊಳ್ತಾ ಇಲ್ಲ. ಹಾಗಿದ್ದಾಗ ನಿಹಾರಿಕಾನ ನಾನು ಹೇಗೆ ಕ್ಷಮಿಸೋದಕ್ಕಾಗತ್ತೆ? ಕೃಷ್ಣ ಭಾವನ ಬದಲಾಯಿಸೋ ಪ್ರಯತ್ನ ಮಾಡ್ದೇನೆ ಕೆಟ್ಟ ಕೆಲಸಗಳಿಗೆ ಪ್ರೋತ್ಸಾಹಿಸ್ತಾ ಇದ್ರೆ ಹೇಗೆ ಮೌನವಾಗಿರೋದು? ನಿಹಾರಿಕಾ ತಪ್ಪುಗಳು ಬಯಲಾಗಬೇಕು, ಮನೆಯಿಂದ ಹೊರಗಡೆ ಹೋಗಬೇಕು. ಅತ್ತೆ ಬಯಸೋ ಹಾಗೇನೆ ಜಾತಕ ಹೊಂದಾಣಿಕೆ ಆಗೋ ಒಳ್ಳೆ ಹುಡುಗಿ ಸಿಕ್ಕಿ ಭಾವನ್ ಕೊಟ್ಟು ಮದುವೆ ಮಾಡಬೇಕು. ಆ ಕುಟುಂಬ ಸಂತೋಷವಾಗಿರತ್ತೆ, ನಾನು ಪ್ರಶಾಂತವಾಗಿರ್ತೀನಿ. ನಾನು ಅನ್ಕೊಂಡಿದ್ದು ನಡೆಯೋವರೆಗೂ ನನ್ನ ಪ್ರಯತ್ನನ ನಾನು ಮಾಡ್ತಾ ಇರ್ತೀನಿ. ಏನ್ ಬಾವಾ ಹಾಗೆ ನೋಡ್ತಿದ್ಯಾ? ತುಂಬ ಕರೆಕ್ಟಾಗಿ ಯೋಚನೆ ಮಾಡಿದೀಯಾ. ನಿನ್ನಂಥ ಸೋದ್ರ ಸೊಸೆಯಾಗಿ ಸಿಕ್ಕಿದ್ದು ನನ್ನ ಕುಟುಂಬ ಮಾಡಿರೋ ಅದೃಷ್ಟ. ಥ್ಯಾಂಕ್ಸ್. ಹೌದು, ಈಗಷ್ಟೇ ತಾಳಿ ತೋರಿಸಿ ಏನಂದೆ? ನಮಗೆ ಲೈಸೆನ್ಸ್ ಇದೆ ಅಂದೆ. ಲೈಸೆನ್ಸ್ ಇಲ್ದಿರೋ ಆ ಜೋಡಿ ಮದ್ವೆಗೂ ಮುಂಚೆ ಮಿತಿ ಮೀರಬಾರ್ದು ಅಂದೆ. ಲೈಸೆನ್ಸ್ ಇರೋದಕ್ಕೆ ನಮೀಗ ಮಿತಿ ಇಲ್ಲ ಅಂತಾನೆ ಅಲ್ವಾ ಅರ್ಥ? ಅಂದ್ರೆ ಅಂದ್ರೆ ಅದು ಹೇಳು. ಅದಕ್ಕಿಂತ ಕ್ಲಿಯರ್ ಆಗಿ ಇನ್ನೇನು ಹೇಳೋಕ್ಕಾಗತ್ತೆ? ಆ ವಿಕಾಸ್ ಮಾಡಿದ ಕೆಲಸದಿಂದ ನಾವು ನಿಹಾರಿಕಾ ನಿಶ್ಚಿತಾರ್ಥಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ. ಇಲ್ಲಿವರೆಗೂ ಅಳಿಯನ್ ಕೂಡ ನೋಡೋಕ್ಕಾಗ್ಲಿಲ್ಲ. ಅಳಿಯ ಹೇಗಿದನೋ ಏನೋ. ಕೃಷ್ಣ ಅವರೇ, ಹೇಗಿದೆ ನಮ್ಮನೆ? ನಮ್ಮನೆ ಅಷ್ಟಿಲ್ದೇ ಇದ್ರೂ ನಿಮ್ಮನೇನು ಒಂಥರ ಚೆನ್ನಾಗೇ ಇದೆ. ಅದಕ್ಕೆ ಅಲ್ವಾ
ವೇದವತಿ ಮನೆಗೆ ಸೊಸೆ ಆಗ್ಬೇಕು ಅಂತ ಅನ್ಕೊಂಡಿರೋದು. ಅತ್ತೆ ಮಾವ ನಮಗೋಸ್ಕರ ವೇಟಿಂಗ್ ಅಲ್ಲಿದ್ದಾರೆ, ಹೋಗೋಣ. ಗೌತಮಿ, ಗೌತಮಿ, ನಿಹಾ ಗೌ ನಿಹಾ ಅಳಿಯಂದ್ರೆ ಇಲ್ಲಿ. ಇಲ್ಲಿದ್ದೀನಿ. ಅಳಿಯಂದ್ರ ಯಾಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ನಾನು ರಿಚ್ ಆಗಿಲ್ವಾ? ಮೊದಲು ವಿಶ್ ಮಾಡಿ. ಚೆನ್ನಾಗಿದೆಯಲ್ಲಪ್ಪ? ಐ ಆಮ್ ಫೈನ್. ವಿಶಿಂಗ್ಸ್ ಆಗೋಯ್ತು, ಇವಾಗ ನೀವಿಬ್ರು ಸೇರಿ ಬ್ಲೆಸ್ಸಿಂಗ್ಸ್ ಮಾಡಿ. ಬ್ಲೆಸ್ಸಿಂಗ್ ಮಾಡ್ದೇನೆ ದೂರ ಹೋಗ್ಬಿಟ್ರಲ್ಲ. ಇಷ್ಟೊಂದು ವಿನಯ ನಮಗೆ ಸರಿ ಹೋಗಲ್ಲಪ್ಪ. ಮದ್ವೆಲಿ ಆಶೀರ್ವಾದ ಮಾಡ್ತೀವಿ. ಓಕೆ. ಕೂತ್ಕೊಳ್ಳಿ ಅಳಿಯಂದ್ರೆ. ಕೂತ್ಕೊಳ್ಳಿ. ಗೌತಮಿ, ಕಾಫಿ ತಗೊಂಡ್ ಬಾ. ನಿಹಾರಿಕಾ, ಕಾಫಿ ಬಿಟ್ಟು ಬೇರೆ ಏನು ಇಲ್ವಾ? ನನಗೆ ಆ ಥರ ಅಭ್ಯಾಸ ಏನಿಲ್ಲಪ್ಪ. ನಾನು ಹೇಳಿರೋದು ಎಣ್ಣೆ ಅಲ್ಲ, ಹಣ್ಣಿನ ರಸ. ತಗೊಂಬರ್ತೀನಪ್ಪ. ನೀವು ಕೂತ್ಕೊಳ್ಳಿ. ಏನ್ರಿ ನೀವು ಅಳಿಯಂದ್ರ ಹತ್ರ ಮಾತಾಡ್ತಾ ಇರಿ. ನಿಹಾರಿಕಾ, ನೀವು ಒಳಗಡೆ ಬಾ ಬಾ. ಕೂತ್ಕೊಳ್ಳಿ ಅಳಿಯಂದ್ರೆ. ಕೆಲವು ಸಮಸ್ಯೆಯಿಂದ ನಮ್ಗೆ ನಿಶ್ಚಿತಾರ್ಥಕ್ಕೆ ಬರಕ್ ಆಗ್ಲಿಲ್ಲ ಅಳಿಯಂದ್ರೆ. ಪರವಾಗಿಲ್ಲ ಬಿಡಿ, ಅವಾಗವಾಗ ಹಾಗೆ ನಡೀತಿರುತ್ತೆ. ಶ್ರೀಕರ್ ಏನೋ ಲವರ್ ಬಾಯ ಕ್ಯೂಟ್ ಆಗಿದ್ದ, ಅಳಿಯಂದ್ರೇನೋ ತುಂಬಾ ನಾಟ್ ಆಗಿದ್ದಾನೆ. ಬಂದ್ ಮೊದಲನೇ ದಿನ ಏನಾದ್ರೂ ನೀನ್ ನೋಡಿದ್ರೆ ನಿನಗ್ ಖಂಡಿತ ಹುಚ್ಚಿಡಿತಾ ಇತ್ತು. ಕೃಷ್ಣ ಕೂಡ ಆಟಿಟ್ಯೂಡ್ ಅಲ್ಲಿ ವಿಕಾಸ್ಗೆ ಜರಾಕ್ಸ್ ಪ್ರಿಂಟ್ ಆಗಿ ಅನ್ನಿಸ್ತಿದ್ದಾನೆ. ನೀನ್ ಅಷ್ಟೆಲ್ಲ ಭಯ ಪಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ವಿಕಾಸ್ ಇಂಟರ್ನ್ಯಾಷನಲ್ ಖಿಲಾಡಿ, ಕೃಷ್ಣ ಲೋಕಲ್ ಅಲ್ಲಿ ಬೆಳೆದಿರೋ ಮಾಸ್. ನಾನು ಹೇಗ್ ಕೀ ಕೊಡ್ತೀನೋ ಹಾಗಾಡ್ತಾನೆ. ಕೃಷ್ಣನ್ನ ಹೋಗ್ತಾ ಹೋಗ್ತಾ ಇನ್ನೂ ನಾನು ಗ್ರಿಪ್ ಅಲ್ಲಿ ಇಟ್ಕೋತೀನಿ. ಕೃಷ್ಣ ಅಳಿಯ ಅಂದ್ರೆ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಿಲ್ಲ ನಿಹಾ. ವೇದವತಿ ಮಗ ಒಂದ್ ಕತ್ತೆ ಆದ್ರೂ ಅವನ್ ಕೈಲಿ ತಾಳಿ ಕಟ್ಟಿಸ್ಕೊಳ್ದೆ ಬೇರೆ ದಾರಿ ಇಲ್ಲ. ನಾನ್ ಅನ್ಕೊಂಡಿರೋದನ್ನ ಪಡ್ಕೋಬೇಕು ಅಂದ್ರೆ ಇದನ್ನೆಲ್ಲ ನಾನ್ ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ದೇವ್ರು ನಾವಿಬ್ರು ಒಂದಾಗ್ಬೇಕು ಅಂತ ಮೊದ್ಲೇ ಬರ್ದಿಟ್ಟಿದ್ದ ಮಾವ. ಅದಕ್ಕೆ ನಾನು ನಿಹಾರಿಕನ ಮೊದಲನೇ ಸಲ ನೋಡ್ದಾಗ್ಲೇ ಪ್ರೀತಿಯಲ್ಲಿ ಬಿದ್ಬಿಟ್ಟಿದೆ. ನಡಿ. ತಗೊಳಪ್ಪ. ಯಾ ನಮ್ ನಿಹಾರಿಕಾಗೆ ನೀನ್ ತುಂಬಾ ಒಳ್ಳೆ ಜೋಡಿ ಕಣಪ್ಪ. ನೋಡು, ನಿಮ್ ಜೋಡಿನ ಬೇರೆ ಮಾಡೋದಿಕ್ಕೆ ಅವನಿ ಏನೇನೋ ಪ್ರಯತ್ನ ಮಾಡ್ತಿರ್ತಾಳೆ. ನೀವು ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಹೌದು, ಅವನಿ ಅಂತೂ ತುಂಬಾ ಡೇಂಜರ್. ನೋಡಿ, ಅವನಿ ಎಷ್ಟೇ ಪ್ರಯತ್ನ ಪಟ್ರು ನಾನ್ ಮಾತ್ರ ನನ್ ಡಾರ್ಲಿಂಗ್ ನಿಹಾರಿಕನ ಬಿಡಲ್ಲ. ಅವಳಿಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಾವೊಂದ್ ಕೆಲ್ಸ ಹೇಳ್ತೀವಿ, ಮಾಡ್ತೀಯಾ? ಮಾಡ್ತೇನೆ, ಹೇಳಿ. ಇದು ರಹಸ್ಯ, ಹೊರಗಡೆ ಕೇಳಿಸ್ಬಾರ್ದು. ಹೌದಾ? ಇವಾಗ ಹೇಳಿ. ಅರ್ಥ ಆಯ್ತಲ್ವಾ? ಪೂರ್ತಿಯಾಗಿ ಅರ್ಥ ಆಯ್ತು. ಇಷ್ಟು ದಿನ ನಮ್ಮ ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ. ನಿನ್ನಿಂದಾದ್ರೂ ನಿಹಾರಿಕಾ ಜೀವನ ಸರಿ ಹೋಗ್ಬೇಕು. ನೀವ್ ಏನು ಟೆನ್ಷನ್ ಮಾಡ್ಕೋಬೇಡಿ. ಈ ಕಡೆ ಬನ್ನಿ. ಏನೂ ಆಗಿಲ್ಲ. ನೀವ್ ಹೇಳ್ದಾಗೆ ಮಾಡೋಣ.
ಇವಾಗ ನಾವು ಹೊರಡ್ತೀವಿ. ಸರಿನಪ್ಪ. ಸರಿನಪ್ಪ. ನಿಹಾ ಹೋಗೋಣ. ಬರ್ತೀನಿ. ಕೃಷ್ಣ ತುಂಬಾ ಒಳ್ಳೆಯವನ್ ತರ ಇದ್ದಾನೆ. ಅವನೊಬ್ಬ ಚಿಲ್ಲರೆ ಕಳ್ಳ, ಕೈಗೇನ್ ಸಿಗುತ್ತೋ ಅದನ್ನ ಕಳ್ತನ ಮಾಡ್ತಾ ಇರ್ತಾನೆ. ನಾಳೆ ಈ ದುಡ್ಡಿಂದ ಅವನಿನ ಸಿಕ್ಕಾಕ್ಸಿ ನಿನಗೆ ಯಾವುದೇ ಸಮಸ್ಯೆ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಇವತ್ತಿಂದ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ಜಾತಕನ ಅಡ್ಡ ಇಟ್ಕೊಂಡು ನಿಹಾರಿಕಾ ಕರುಳ್ ಬಳ್ಳಿನ ಅಡ್ಡ ಇಟ್ಕೊಂಡು ಕೃಷ್ಣ ಬಾವ ಕೈ ಜೋಡಿಸಿದ್ದಾರೆ. ಭಾವನ್ ಬದಲಾಯಿಸ್ಬೇಕು, ನಿಹಾರಿಕಾನ ಕಳಿಸ್ಬೇಕು. ಫೋನ್ ರಿಂಗ್ ಆಗ್ತಾ ಇದೆ, ಆನ್ಸರ್ ಮಾಡು. ಅದು ಇಂಪಾರ್ಟೆಂಟ್ ಅಲ್ಲ ಬಿಡು. ಕಾರಲ್ಲಿ ಕೂಡ 4-5 ಸಲ ರಿಂಗ್ ಆಯ್ತು, ನೀನ್ ರಿಸೀವೇ ಮಾಡ್ಲಿಲ್ಲ. ನಿನ್ನ ಅಪ್ಪನ ಫೋನ್ ಅಲ್ವಾ, ಹೊರಗಡೆ ತೆಗೆದ್ರೆ ಸಿಕ್ಕಾಕೋತೀನಿ ಅಂತ ತೆಗಿಲಿಲ್ಲ. ಏನ್ ಹಾಗೆ ನೋಡ್ತಿದ್ಯಾ? ಯೂಸ್ಲೆಸ್ ಫ್ರೆಂಡ್ಸ್ಗಳು ಕಾಲ್ ಮಾಡ್ತಿರ್ತಾರೆ, ರಿಸೀವ್ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಓಕೆ ಓಕೆ, ಟೇಕ್ ಯುವರ್ ಓನ್ ಟೈಮ್. ಇವಾಗ ಇದು ಕೃಷ್ಣನ್ ಫೋನು, ಶೇಖರ್ ಮಾವನ್ ಫೋನ್ ಅಲ್ಲ. ಕೃಷ್ಣ, ಬಾಬನಿಗೆ ಗೊತ್ತಾಗ್ಬಿಡ್ತಾ? ಗೊತ್ತಾಯ್ತು, ನನಗೆಲ್ಲ ಗೊತ್ತಾಯ್ತು. ಬಾಬಾ, ಅದು ಪೃಥ್ವಿರಾಜಿಗೆ ಮೋಸ ಮಾಡೋಕ್ಕಾಗಲ್ಲ. ಬಾಬಾ ಬಾಬಾ ಪ್ಲೀಸ್ ಬಾಬಾ, ಯಾರಿಗೂ ಹೇಳ್ಬೇಡ ಬಾಬಾ ಪ್ಲೀಸ್ ಬಾಬಾ. ಹೇಳ್ತೀನಿ, ಎಲ್ರಿಗೂ ಹೇಳ್ತೀನಿ. ನೀನು ಹೊಸ ಫೋನ್ ತಗೊಂಡಿರೋ ವಿಷಯನ ಎಲ್ರಿಗೂ ಹೇಳ್ತೀನಿ. ನೀನು ಹೇಳ್ತೀನಿ ಅಂದಿರೋದು ಈ ವಿಷಯನ? ಮತ್ತೆ ನೀನೇನು ಅನ್ಕೊಂಡೆ? ನಾನು ಅದನ್ನೇ ಅನ್ಕೊಂಡೆ. ಹೊಸ ಫೋನು ಸೂಪರ್ ಆಗಿದೆ ಕೃಷ್ಣ, ಹೊಸ ಹೀರೋಯಿನ್ ತರ ಇದೆ. ಹೊಸ ಹೀರೋಯಿನ್ ಹೀರೋ ಜೊತೆನೇ ಇರಬೇಕು. ಬಾಬಾ ತಗೋ, ಈ ಫೋನ್ ಇಟ್ಕೋ, ನನ್ನ ಕಡೆಯಿಂದ ನಿಂಗೆ ಗಿಫ್ಟು, ಎಂಜಾಯ್ ಮಾಡು. ಥ್ಯಾಂಕ್ಸ್ ಮಾಮ. ಇದಾ ಅರ್ಧ ಮಾಡ್ಕೊಡು. ನಿನ್ನ ಹತ್ರನೇ ಇಟ್ಕೋ. ಯಾಕೆ? ಫ್ರೀಯಾಗಿ ಕೊಟ್ಟ ಹಾಗೆ ಬಿಲ್ಡಪ್ ಬೇರೆ ಬೇಡವಾ? ಹಾಗಾದ್ರೆ ಮಾರ್ಕೆಟಲ್ಲಿ ಫುಲ್ ರೇಟ್ಗೆ ಕೊಡ್ತೀನಿ. ನೀನ್ ಸಾಮಾನ್ಯದವನಲ್ಲ ಬಿಡು. ಏನಣ್ಣ, ಹೊಸ ಫೋನಾ? ಹೌದು ತಮ್ಮ. ಎಲ್ಲಿ ನೋಡ್ತೀನಿ. ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಜರ್ಮನ್ ಟೆಕ್ನಾಲಜಿ. ಅತ್ತೆ, ಕೃಷ್ಣ ಹೊಸ ಫೋನ್ ತಗೊಂಡಿದ್ದಾನೆ. ತಗೋ. ಅಮ್ಮ ಅಪ್ಪ, ಈ ಫೋನ್ನ ಮೊದಲು ನೀವೇ ಆನ್ ಮಾಡಿ. ಏನ್ರಿ ಕಾಫಿ? ಯಾವಾಗ್ಲೂ ಇಲ್ಲೇ ಇಡ್ತೀನಲ್ವಾ, ಮತ್ತೇನಾಯ್ತು? ಏನ್ ಹುಡುಕ್ತಿದ್ದೀರಾ? ನನ್ನ ಮೊಬೈಲ್ ಕಾಣ್ತಿಲ್ಲ ಗೌತಮಿ. ಚೆನ್ನಾಗಿ ಹುಡುಕಿದ್ರಾ? ಅರ್ಧ ಗಂಟೆಯಿಂದ ಇದೇ ಕೆಲಸ ಮಾಡ್ತಿದ್ದೀನಿ.
ಅಬ್ಬಬ್ಬ, ಮನೇಲಿರೋ ವಸ್ತು ಏನಾಗೋಗುತ್ತೆ? ಅದು 24 ಗಂಟೆನೂ ನಿಮ್ ಕೈಯಲ್ಲೇ ಇರೋ ವಸ್ತು. ನನಗೊಂದು ಚಿಕ್ಕ ಅನುಮಾನ ಇದೆ. ಹೊರಗಡೆಯಿಂದ ಯಾರಾದ್ರೂ ಕಳ್ಳ ಬಂದಿರ್ತಾನೆ ಅಂತನಾ? ಇದು ಹೊರಗಿನ ಕಳ್ಳನ ಕೆಲಸ ಅಲ್ಲ, ಮನೆ ಕಳ್ಳ ಮಾಡಿರೋ ತರ ಕಾಣ್ತಿದೆ. ಅಂದ್ರೆ ಏನ್ ನಿಮ್ ಉದ್ದೇಶ? ನಾನು ಎತ್ಕೊಂಡಿದ್ದೀನಿ ಅಂತಿದ್ದೀರಾ? ಆಗೋ ಅಳಿಯ ಕೃಷ್ಣನ ಕೈವಾಡ ಅಂತ ನನ್ನ ಅನುಮಾನ. ಏಯ್, ಕೋಟ್ಯಾಧೀಶ್ವರನ್ ಮಗ ಆಫ್ಟರ್ ಆಲ್ ಫೋನ್ ಕಳ್ತನ ಮಾಡ್ತಾನ ಅಂತ ಚೀಪ್ ಕೆಲಸ ಮಾಡಿರೋದಿಲ್ಲ ರೀ. ಆ ಕೃಷ್ಣ ಸೀರೆ ಎತ್ಕೊಂಡು ಹೋದ್ರೆ ಈ ಕೃಷ್ಣ ಫೋನ್ ಎತ್ಕೊಂಡು ಹೋಗಿರ್ತಾನೆ ಅಂತ ನನ್ನ ಮನಸ್ಸೇ ಹೇಳ್ತಿದೆ. ಮೊದಲೇ ಅವನು ವಟಾರದಲ್ಲಿ ಬೆಳೆದಿರೋನು, ಸ್ವಲ್ಪ ವಿಚಿತ್ರವಾಗಿದ್ದಾನೆ ಅಂತ ನಿಹಾರಿಕಾ ಕೂಡ ಹೇಳಿದಾಳಲ್ವಾ. ಇವಾಗ ಏನಂತೀರಾ? ನಿನ್ನ ಮೊಬೈಲ್ ಕೊಡು, ನಿಹಾರಿಕಾ ಕಾಲ್ ಮಾಡಿ ವಿಷಯ ಹೇಳೋಣ. ಬೇಡ ಬೇಡ, ಅವಸರ ಪಡ್ಬೇಡ್ರಿ. ನಿಮ್ ತಲೆ ತುಂಬಾ ಬಿಸಿ ಆಗಿರೋ ಹಾಗಿದೆ. ಬಿಸಿ ಬಿಸಿ ಕಾಫಿ ಕುಡಿದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ತಗೊಳ್ಳಿ. ಮೊದಲು ನಿನ್ನ ಫೋನ್ ಕೊಡು. ಛೇ, ಏನ್ ಗೌತಮಿ? ನಿಹಾರಿಕಾ, ಏನು ಅದು ಅಪ್ಪಾ? ಏನು? ನೀನೇನು ಅಂದ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಕೇಳಬೇಕು. ಕೇಳು. ನಿನ್ ಗಂಡ ಆಗೋನ್ ಬಗ್ಗೆ ಹೀಗೆ ಹೇಳೋದು ಕರೆಕ್ಟ್ ಅಲ್ಲ ಅನ್ಸುತ್ತೆ, ಆದ್ರೆ ಕೇಳಲೇಬೇಕು. ಅಪ್ಪಾ, ಮೊದಲು ನೀನು ಆ ಡಬ್ಬ ಸಂಕೋಚನ ಪಕ್ಕಕ್ಕಿಟ್ಟು ಏನ್ ಕೇಳ್ಬೇಕು ಅನ್ಕೊಂಡಿದ್ಯೋ, ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಹೇಳು. ನೀವ್ ಹೇಳ್ರಿ. ಅಮ್ಮ ನಿಹಾರಿಕಾ, ಬೇಗ ಹೇಳಿ ಡ್ಯಾಡ್. ನನ್ನ ಮೊಬೈಲ್ ಕಾಣ್ತಿಲ್ಲಮ್ಮ. ನೀವು ಹೋದ್ಮೇಲೆ ನಮ್ಮ ಮನೆಗೆ ಯಾರೂ ಬಂದಿಲ್ಲ. ನನ್ನ ಅನುಮಾನ ಏನು ಅಂದ್ರೆ, ನಿಮ್ಮ ಅನುಮಾನ ನಿಜಾನೇ, ಅದು ಕೃಷ್ಣನ್ ಕೆಲ್ಸನೇ ಆಗಿರುತ್ತೆ. ಆಗಿರುತ್ತೆ ಅಲ್ಲ, ಕೃಷ್ಣನ್ ಕೆಲ್ಸಾನೇ. ಅಷ್ಟೇ ಅಂತೀಯಾ? ಅಷ್ಟೇ. ನಾನು ಕೃಷ್ಣನ್ ಹತ್ರದಿಂದ ಫೋನ್ ತಗೊಂಡು ನಿಮಗೆ ಕಳಿಸ್ತೀನಿ ಬಿಡಿ. ಏನೇ, ಅಳಿಯನ್ ಬಗ್ಗೆ ನಾವೇನೇನೋ ಕನ್ಸ್ಕೊಂಡಿದ್ರೆ ಕೊನೆಗೆ ಇಂಥವ್ನು ಸಿಕ್ಕಿದಾನಲ್ಲ, ಏನ್ ನಿಹಾ? ನಿಹಾರಿಕಾ, ಮೊದಲು ಅರ್ಜೆಂಟಾಗಿ ಫೋನ್ ತಗೋ, ಯಾಕಂದ್ರೆ ಅದ್ರಲ್ಲಿ ನಿನ್ನ ಮಾಡರ್ನ್ ಪಿಕ್ಸ್ ಎಲ್ಲ ಇದೆ. ಏನು? ಹೌದಮ್ಮ, ಮೊದಲು ನಿನಗೆ ಮ್ಯಾಚಸ್ ನೋಡ್ಬೇಕಾದ್ರೆ ಅದನ್ನ ಎಲ್ರಿಗೂ ಫಾರ್ವರ್ಡ್ ಮಾಡ್ತಾ ಇದ್ದೆ. ಈ ವಿಷಯನ ಇಷ್ಟೊಂದು ಕೂಲಾಗಿ ಹೇಳ್ತಾ ಇದ್ದೀರಲ್ಲ, ಅದನ್ನ ಕೃಷ್ಣ ಮಾತ್ರ ನೋಡಿದ್ರೆ ಪರವಾಗಿಲ್ಲ. ಮಿಸ್ ಆಗಿ ನಮ್ಮ ಅತ್ತೆ ಮಾವ ಏನಾದ್ರೂ ನೋಡಿದ್ರು ಅಂದ್ರೆ ನನ್ನ ಕತೆ ಅಷ್ಟೇ. ಯೋ ದೇವ್ರೇ! ನಿಹಾ, ನನ್ನ ಮಗ ತಗೊಂಡಿರೋ ಹೊಸ ಫೋನ್ ಅಲ್ವಾ, ಅದಕ್ಕೆ ಅಮ್ಮನವ್ರ ಮುಂದೆ ಇಟ್ಟು ತಗೊಂಡ್ ಬರ್ತಾ ಇದ್ದೀನಿ. ಕೃಷ್ಣ ಭಾವಂಗ್ ಸಂಬಂಧಿಸಿರೋ ಪ್ರತಿ ವಿಷಯದಲ್ಲೂ ನೀವು ತುಂಬಾ ಕೇರಿಂಗ್ ಆಗಿದ್ದೀರಾ ಅತ್ತೆ. ಬೇಗ ನಿಮ್ಮ ಕೈಯಾರೆ ಓಪನ್ ಮಾಡಿ ಅತ್ತೆ. ಮೊದಲು ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣವಾ? ಹೊಸ ಫೋನಿಂದ ಮೊದಲು ಯಾರಿಗಾದ್ರೂ ಫೋನ್ ಮಾಡ್ತಾರೆ. ಹೌದತ್ತೆ, ಮೊದಲು ಯಾರಿಗಾದ್ರೂ ನಿಮಗೆ ಗೊತ್ತಿರೋರಿಗೆ ಫೋನ್ ಮಾಡಿ. ಏನಾಯ್ತಮ್ಮ, ಅದನ್ನ ಯಾಕೆ ಹಾಗೆ ನೋಡ್ತಾ ಇದೆಯಾ? ಇದನ್ನ ಹೇಗೆ ಆಪರೇಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ತೋರಿಸ್ತೀನಿ ಕೊಡಿ. ಫೋನ್ ತುಂಬಾನೇ ಚೆನ್ನಾಗಿದೆ ಬಾವಾ.
ಮೊದಲು ಅತ್ತೆಗೆ ಹೇಗೆ ಆಪರೇಟ್ ಮಾಡಬೇಕು ಅಂತ ತೋರಿಸು. ಅವನೇ ನಿನ್ ಕೈಲಿ ಆಗಲ್ಲ ಅಂದ್ರೆ ನಂಗೆ ಕೊಡು, ನಾನು ಟ್ರೈ ಮಾಡ್ತೀನಿ. ಅವನಿಂದ ಆಗ್ದಿರೋದು ಏನಿದೆ ಅಣ್ಣ? ನಾನ್ ತೋರಿಸ್ತೀನಿ. ತೋರ್ಸು ಅವನಿ. ಇದು ಡ್ಯಾಡಿ ಫೋನು. ಅರೆ ನಿಹಾರಿಕಾ, ಕೃಷ್ಣ ಬಾಬಾ ಹೊಸ ಫೋನ್ ತಗೊಂಡ್ರಂತೆ, ನಿನಗೆ ಗೊತ್ತಾ? ಅಯ್ಯ, ನಿಹಾರಿಕಳಿಗೆ ಇನ್ನೂ ಗೊತ್ತಿಲ್ಲ. ಕೃಷ್ಣ ಅವ್ರ ಫೋನ್ ನಿನ್ ಕೈಯಲ್ಲಿ ಯಾಕಿದೆ? ಇಲ್ಲಿ ಕೊಡು. ಅಯ್ಯೋ